ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯಾದ್ರೆ ಮತ್ತೊಂದು ಕಡೆ ಎಂಬಿ ಪಾಟೀಲ್ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿತಾರೆ ಅಂತ ಹೇಳಿ ಸಿಎಂ ಪರವಾಗಿ ಸಚಿವ ಎಂಬಿ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ ಎಂಬಿ ಪಾಟೀಲ್. ಯಾರು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಈಗ ಇದೆಲ್ಲವೂ ಕೂಡ ನೋಡಿ, ದೇವರಾಜ ಅರಸು ಅವರು 10 ವರ್ಷ ಆಗಿದ್ರಲ್ಲ, 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಿ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ, ಪೂರೈಸ್ತಾರೆ. ಪೂರ್ಣಾವಧಿ ಅವಧಿ ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನ್ ಹೇಳಿದೆ ನಿಮ್ಗೆ ಪದೇ ಪದೇನೂ ಕೂಡ. ಸಿಎಲ್ಪಿ ಸಭೆ ನಾಯಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಾವು 2.5 ವರ್ಷಕ್ಕೆ ಅಂತ ನಾವು ಏನು ಆಯ್ಕೆ ಮಾಡಿಲ್ಲ, ನಾವು ಪೂರ್ಣವಾದಿಯಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಎಂಬಿ ಪಾಟೀಲ್ ಅವರ ಹೇಳಿಕೆಯನ್ನ ಗಮನಿಸಿದ್ರಿ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಆಗಾಗ್ಗೆ ಈ 2.5 ವರ್ಷಗಳ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆಗೆ ಬರ್ತಾನೆ ಇದೆ. ಇದೆಲ್ಲದರ ಮಧ್ಯೆ ಮೊನ್ನೆ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಮಗೆ ಯಾರಿಗೂ 2.5 ವರ್ಷ ಅಧಿಕಾರ ಹಂಚಿಕೆಯಾಗಿದೆ ಅಂತ ಹೇಳಿಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಾವು ಭಾವಿಸಿದ್ದೇವೆ. ಅವರೇ ಮುಖ್ಯಮಂತ್ರಿ ಆಗಿದ್ರೆ ನಮ್ಮ ಖುಷಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ರೆ, ಮತ್ತೊಂದು ಕಡೆ ಎಂಬಿ ಪಾಟೀಲ್ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಆ ಮೂಲಕ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಅವರ ಆಪ್ತ ಬಣ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬ್ಯಾಟ್ ಬೀಸ್ತಾ ಇರೋದು ಇದು ಹೊಸದೇನಲ್ಲ. ಆಗಾಗ್ಗೆ ಈ ಚರ್ಚೆ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಆದ್ರೆ ಖರ್ಗೆ ಅವರನ್ನ ಮೀಟ್ ಆಗಿ ಬಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಿಂದ ಏನಾದ್ರೂ ಆ ರೀತಿಯಾದಂತಹ ಸುಳಿವು ಸಿಕ್ತಾ ಅನ್ನುವಂಥ ಅನುಮಾನವನ್ನ, ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಹರೀಶ್, ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇದೀಗ ಮತ್ತೊಮ್ಮೆ ಕೂಡ ಅದೇ ಚರ್ಚೆ ಮುಂಚೂಣಿಗೆ ಬಂದಿರುವಂತದ್ದು. ಯಾಕಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೇರವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಅಷ್ಟೇ ಯಾಕೆ ಮತ್ತೊಬ್ಬರು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಎಚ್ ಕೆ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿರುವಂತದ್ದು. ಅಂದ್ರೆ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅವರಿಗೆ ಸಿಎಲ್ಪಿ ಸಭೆಯಲ್ಲಿ ನಾವು ಆಯ್ಕೆ ಮಾಡಿರುವಂತದ್ದು 2.5 ವರ್ಷಕ್ಕೆ ಅಲ್ಲ, 5 ವರ್ಷಗಳ ಕಾಲ ಸಿಎಂ ಆಗಿರಲಿ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡಿರುವಂತದ್ದು. ಈ ವಿಚಾರದಲ್ಲಿ ಹೈಕಮಾಂಡ್ ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಅವರು ದೇವರಾಜ ಅರಸು ಅವರ ದಾಖಲೆ ಏನಿದೆ 7 ವರ್ಷ 7 ತಿಂಗಳಿದೆ, ಅದನ್ನ ದಾಖಲೆ ಮುರಿತಾರೆ ಅನ್ನುವಂತ ವಿಶ್ವಾಸ ಇದೆ, ಮುರಿಲಿ ಅಂತ ಆಶಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಎಲ್ಲ ಒಂದ್ ಕಡೆ ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ರು, ಅದಕ್ಕೆ ತಣ್ಣೀರೆರಚುವಂತ ಪರವಾಗಿ ವಿಚಾರವಾಗಿ ಸಂಬಂಧಪಟ್ಟಂಗೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಅವರ ವಿರುದ್ಧ ಅಸಮಾಧಾನವನ್ನು ಹಾಕುವಂತ ಪ್ರಯತ್ನದ ಭಾಗವಾಗಿ ಈ ರೀತಿ ಸಿಎಂ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನು ಬೀಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಅದಷ್ಟೇ ಎಂಬಿ ಪಾಟೀಲ್ ಅವರು ಒಂದು ಮಾತನ್ನು ಹೇಳ್ತಾ ಇರುವಂತದ್ದು, ಅವರು 7 ವರ್ಷ ಅಲ್ಲ 10 ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ, ಮುಂದಿನ ಅವಧಿಗೂ ಅವರು ಸಿಎಂ ಆಗ್ತಾರೆ, ಅವರ ನೇತೃತ್ವದಲ್ಲೇ ಚುನಾವಣೆ ನಡೆಸ್ತೇವೆ ಅನ್ನುವಂಥದ್ದು ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಅಧಿಕಾರ ಹಂಚಿಕೆ ಸೂತ್ರ ಆಗಿಲ್ಲ ಅನ್ನುವಂತ ಅಂಶವನ್ನ ಪದೇ ಪದೇ ಒತ್ತಿ ಹೇಳುವಂತ ಒಂದು ಪ್ರಯತ್ನ ಸಿಎಂ ಆಪ್ತ ಬಳಗದಿಂದ ವ್ಯಕ್ತ ಆಗ್ತಾ ಇರುವಂತದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಕೆಲ ದಿನಗಳ ಹಿಂದಷ್ಟೇ ಕೂಡ ಒಂದು ಮಾಧ್ಯಮ ಸಂದರ್ಶನವೊಂದರಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ನಾನು ಆಕಾಂಕ್ಷಿ ಅನ್ನುವಂಥದ್ದನ್ನು ಕೂಡ ಪ್ರಬಲವಾಗಿ ಒತ್ತಿ ಹೇಳ್ತಾ ಇದ್ರು. ಇದಕ್ಕೆ ಪ್ರತಿಯಾಗಿ ಕೂಡ ಸಿಎಂ ಆಪ್ತ ಬಳಗದಲ್ಲಿ
ಕಾಂಗ್ರೆಸ್ನಲ್ಲಿರುವಂತಹ ಪ್ರಮುಖ ಸಚಿವರು ಎಲ್ಲರೂ ಕೂಡ ಇದು ಅಧಿಕಾರ ಹಂಚಿಕೆ ಆಗಿಲ್ಲ ಅನ್ನುವಂತಹ ಮಾತನ್ನ ಪುನರುಚ್ಚರಿಸುವಂತ ಒಂದು ಪ್ರಯತ್ನ ಆಗ್ತಾ ಇರುವಂತದ್ದು. ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತದ್ದು ಅಧಿಕಾರ ಹಂಚಿಕೆ ಸೂತ್ರ ನಿಜಕ್ಕೂ ಆಗಿದೆಯಾ ಇಲ್ಲ ಅನ್ನುವಂಥ ವಿಚಾರವಾಗಿ ಹೈಕಮಾಂಡ್ ನಾಯಕರಷ್ಟೇ ಈ ಒಂದು ವಿಚಾರಕ್ಕೆ ಸ್ಪಷ್ಟಪಡಿಸಬೇಕಾಗಿರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ತರೆ ಎಳೆಯುವಂತ ಒಂದು ಪ್ರಯತ್ನ ಹಲವು ಬಾರಿ ಆದ್ರೂ ಕೂಡ ಈ ಒಂದು ಮಾತುಗಳು ಸದ್ಯಕ್ಕೆ ತಣ್ಣಗಾಗದೇ ಇರುವಂತದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರ್ಬೇಕು, ಈ ವಿಚಾರದಲ್ಲಿ ಏನು ಮಾತನಾಡಬಾರ್ದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಆದ್ರೂ ಕೂಡ ಎಲ್ಲೊಂದ್ ಕಡೆ ಪ್ರಮುಖವಾಗಿ ಪ್ರಮುಖ ಸಚಿವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಕುತೂಹಲ ಮೂಡಿಸಿದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.